Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Co-sponsored by Saptagiri NPS University. ಸರ್, ಈಗ ರಾಜ್ಯದಲ್ಲಿ ಬಹು ಚರ್ಚಿತ ಆಗ್ತಾ ಇರುವಂತದ್ದು ಒಂದು ಸಿಎಂ, ಇನ್ನೊಂದು ಡಿಸಿಎಂ. ಇವತ್ತು ಪ್ರಮುಖವಾಗಿ ಸ್ವಾಮೀಜಿ ಕೂಡ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನು ಸಿದ್ದರಾಮಯ್ಯನವರು ಬಿಟ್ಕೊಡ್ಬೇಕು ಅನ್ನೋ ಮಾತನ್ನ ಬಹಿರಂಗವಾಗಿ ಅವ್ರ ಮುಂದೆನೇ ಹೇಳಿದ್ದಾರೆ. ಸದ್ಯಕ್ಕೆ ಎರಡೂ ಪೋಸ್ಟ್ಗಳು ಖಾಲಿ ಇಲ್ಲ. ಮುಖ್ಯಮಂತ್ರಿ ಆಯ್ಕೆ ಒಂದು ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಆ ಪಕ್ಷದ ಶಾಸಕರ ಅಭಿಪ್ರಾಯನ ಸಂಗ್ರಹ ಮಾಡಿ ಆ ಕಾಲಮಾನದ ಸನ್ನಿವೇಶಗಳನ್ನು ನೋಡಿ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡೋದು ಅದು ವಾಡಿಕೆ ಮತ್ತು ಪದ್ಧತಿ. ಅದನ್ನು ಹೊರತುಪಡಿಸಿ ಶಾಸಕರು ಅಲ್ಲದೇ ಇರೋರು, ಪಕ್ಷಕ್ಕೆ ಸಂಬಂಧ ಇಲ್ಲದೇ ಇರೋರು ಹೇಳಿದಾಗ ಅದು ಮುಖ್ಯಮಂತ್ರಿ ಮಾಡ್ತಾರೆ ಅಂತಂದು ನಾನು ಎಲ್ಲೂ ನೋಡೂ ಇಲ್ಲ, ಅದನ್ನು ಕೇಳೂ ಇಲ್ಲ. ಬಟ್ ಜನರಿಗೆ ಅವರ ಅನಿಸಿಕೆ, ಅಭಿಪ್ರಾಯ ಹೇಳೋದಕ್ಕೆ ಸಂವಿಧಾನದಲ್ಲಿ ಮುಕ್ತವಾದ ಅವಕಾಶ ಇದೆ. ಅದು ಚರ್ಚಾ ವಿಷಯನೂ ಅಲ್ಲ. ಈಗ ಡಿಸಿಎಂ ಮಾಡಬೇಕು ಅನ್ನೋದು ಡಿಸಿಎಂಗಳಿಗಾಗಬೇಕು ಅಂತೇಳಿ ಭಾಳಷ್ಟು ಜನರಿಗೆ ಆಗಬೇಕು ಅಂತಕ್ಕಂಥ ಅನಿಸಿಕೆ ಇದೆ, ಭಾವನೆ ಇದೆ. ಅದಾಗಬೇಕು ಅಂತ ಹೇಳುವಾಗ ಬೇರೆ ಬೇರೆ ಕಾರಣಗಳು ಮತ್ತು ಪಕ್ಷದ ಬಲವರ್ಧನೆ, ಸರ್ಕಾರ ಹೆಚ್ಚಿಸ್ಬೋದು ಅನ್ನೋಂಥ ಅನಿಸಿಕೆ ಅವ್ರಿಗಿರ್ಬೋದು. ಇದೆಲ್ಲವನ್ನು ತೀರ್ಮಾನ ಮಾಡೋದು ಹೈಕಮಾಂಡ್. ಹೈಕಮಾಂಡು ಏನು ಹೇಳುತ್ತೆ ಅದೇ ಅಂತಿಮ. ಸರ್, ಈಗ ರಾಜಣ್ಣ ಅವರು ಹೇಳಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನನಗೆ ಕೊಡಿ, ಈಗ ಏನು ಸಚಿವ ಎಲೆಕ್ಷನ್ ಆದ ತಕ್ಷಣ ಸ್ಥಾನ ಬಿಡಬೇಕು ಅನ್ನೋದಿತ್ತು, ಅದು ಬಿಡ್ಲಿ ಶಿವಕುಮಾರ್. ಈ ಎಲ್ಲ ವಿಷಯಗಳು ಹೈಕಮಾಂಡ್ ಮುಂದೆ ಚರ್ಚೆ ಆಗುವಂಥ ಅವ್ರು ಕೇಳಿದಾಗ ಹೈಕಮಾಂಡ್ ಬಯಸ್ತಾರೆ. ಅದನ್ನು ಹೊರತುಪಡಿಸಿ ಇದು ಮಟೀರಿಯಲೈಸ್ ಆಗೋದಿಲ್ಲ, ನಮ್ಮಷ್ಟಕ್ಕೆ ನಾವೇ ಮಾತಾಡ್ಕೊಂಡು. ಬಟ್ ಪಕ್ಷದ ವೇದಿಕೆ ಒಳಗಡೆ ಚರ್ಚೆ ಆಗ್ತಕ್ಕಂಥ ವಿಷಯಗಳು ಹೈಕಮಾಂಡ್ ಇವೆಲ್ಲವನ್ನು ಅವ್ರಿಗೆ ಅನಿವಾರ್ಯ, ಅಗತ್ಯ ಆಗಬೇಕು ಅಂತ ಹೇಳಿದಾಗ ಎಲ್ಲರನ್ನೂ ಕರೆಸಿ ಮಾತಾಡ್ತಾರೆ. ಅಲ್ಲ ಸರ್, ಸಂಪುಟದಲ್ಲಿರುವಂಥ ಒಬ್ಬರು ಸಚಿವರು ಇಂಥ ಮಾತು ಶುರುವಾದಾಗ ಒತ್ತಡ ಶುರುವಾಗಲ್ವಾ? ಯಾಕಂದರೆ ಒಬ್ರು MLA ಅಥವಾ ಬೇರೆಯವ್ರು ಮತದಾರ ಮಾತಾಡಿದರೆ ಆಯ್ತಪ್ಪ ಬೆಲೆ ಇಲ್ಲ, ಅವರು ಅಭಿಪ್ರಾಯನ ಪಕ್ಷದ ಹಿತದೃಷ್ಟಿಯಿಂದ ಹೇಳಿರ್ಬೋದು. ಆ ತಕ್ಷಣಕ್ಕೆ ನಾವೇನು ಒತ್ತಡ ಅಂತ ತಿಳ್ಕೋಬೇಕಾದ ಅಗತ್ಯ ಇಲ್ಲ. ಅಂತಿಮವಾಗಿ ಹೈಕಮಾಂಡ್ ವಿಲ್ ಟೇಕ್ ಎ ಡಿಸಿಷನ್. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Co-sponsored by Saptagiri NPS University.